ನೋಡ್ಕೊಳ್ಳಿ ಕ್ವಶನ್. ಶೋ ದಟ್ ದ ಫಾಲೋಯಿಂಗ್ ಡಿಸ್ಟ್ರಿಬ್ಯೂಷನ್ ರೆಪ್ರೆಸೆಂಟ್ಸ್ ಎ ಡಿಸ್ಕ್ರೀಟ್ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಫೈಂಡ್ ದ ಮೀನ್ ಆ್ಯಂಡ್ ವೇರಿಯನ್ಸ್. ಎಕ್ಸ್ ಕೊಟ್ಟಿದ್ದಾರೆ ಮತ್ತು ಪಿ ಆಫ್ ಎಕ್ಸ್ ಯಾವ ಥರ ಮಾಡಬೇಕು ನೋಡ್ಕೊಳ್ಳಿ. ಸೊಲ್ಯೂಷನ್ ನೋಡಿ, ಪಿ ಆಫ್ ಎಕ್ಸ್ ವ್ಯಾಲ್ಯೂ ಪ್ರತಿಯೊಂದು ಅದು ಗ್ರೇಟರ್ ದ್ಯಾನ್ 0 ಇದೆ. ಇದು ನೆಗೆಟಿವ್ ಇಲ್ಲ, ಅದಕ್ಕೆ ವಿ ಅಬ್ಸರ್ವ್ ದಟ್ ಅಂತ ಬರೀಬೇಕು. ವಿ ಅಬ್ಸರ್ವ್ ದಟ್ ಪಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಅಂದರೆ 1/8 ಪ್ಲಸ್ 3/8 ಪ್ಲಸ್ 3/8 ಪ್ಲಸ್ 1/8 ಇದನ್ನ ಆ್ಯಡ್ ಮಾಡಿದ್ರೆ 1/8 ಪ್ಲಸ್ 3/8 ಪ್ಲಸ್ 3/8 ಪ್ಲಸ್ 1/8 ಆ್ಯಡ್ ಮಾಡಿದ್ರೆ 1 ಬರುತ್ತೆ. ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 and therefore the given distribution is discrete probability distribution. ಇಷ್ಟು ಬರ್ದಾದ್ಮೇಲೆ ಏನು ಮಾಡ್ಬೇಕು ನೀವು, ಇದು ಗೊತ್ತಾಯ್ತಲ್ವಾ. ವಿ ಅಬ್ಸರ್ವ್ ದಟ್ ಪಿ ಆಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಸಮೇಷನ್ ಆಫ್ ಪಿ ಆಫ್ ಎಕ್ಸ್ ಅಂದರೆ 1/8 ಪ್ಲಸ್ 3/8 ಪ್ಲಸ್ 3/8 ಪ್ಲಸ್ 1/8 ಈಸ್ ಈಕ್ವಲ್ ಟು 1. therefore the given distribution is discrete probability distribution. ಫೈಂಡ್ ದ ಮೀನ್. ಮೀನ್ ಕೇಳಿದ್ದಾರೆ. ಮೀನ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ ಫಾರ್ಮುಲಾ ಸಮೇಷನ್ ಆಫ್ ಎಕ್ಸ್ ಇಂಟು ಪಿ ಆಫ್ ಎಕ್ಸ್. ಇದು ಮ್ಯೂ ಅಂತ ನೀವು ನೋಟ್ ಮಾಡ್ಕೋಬೇಕು. ಈಗ ನೋಡಿ, ಎಕ್ಸ್ ಇಂಟು ಪಿ ಆಫ್ ಎಕ್ಸ್ ಅಂದರೆ ಎಕ್ಸ್ ಅಂದರೆ 10 ಇಂಟು 1/8 ಪ್ಲಸ್ 20 ಇಂಟು 3/8 ಪ್ಲಸ್ 30 ಇಂಟು 3/8 ಪ್ಲಸ್ 40 ಇಂಟು 1/8. ಇನ್ನು ಮಾಡಿದ್ರೆ ಕೆಲಸ ಇಲ್ಲಿ 10 ಇಂಟು 1/8 ಪ್ಲಸ್ 20 ಇಂಟು 3/8 ಪ್ಲಸ್ 30 ಇಂಟು 3/8 plus 40 into 1/8. 25 ಬರುತ್ತೆ. ಇದು ಮೀನ್ ಆಯಿತು. ನೆಕ್ಸ್ಟು ವೇರಿಯನ್ಸ್. ವೇರಿಯನ್ಸ್ಗೆ ಫಾರ್ಮುಲಾ summation of x square p of x minus mu square. ನೋಡಿ, x square ಅಂದರೆ 10 square into 1/8 plus 20 square into 3/8 plus 30 square into 3/8 plus 40 square into 1/8 mu square ಅಂದರೆ 25 square. ಇದನ್ನ ಕ್ಯಾಲ್ಸಿಲ್ ಮಾಡೋಣ. ನೋಡಿ, 10/8 ಇಂಟು ಸ್ಕ್ವೇರ್ ಮಾಡ್ಬಿಡೋಣ ಇಲ್ಲೇ. 40 ಇಂಟು 1/8 ಹೋಲ್ ಸ್ಕ್ವೇರ್, ಸಾರಿ 40 ಸ್ಕ್ವೇರ್ ಇಂಟು 1/8 ಅದು.
ಮೈನಸ್ ಮ್ಯೂ ಸ್ಕ್ವೇರ್ ಅಂದರೆ -25 ಸ್ಕ್ವೇರ್ 25 ಬರುತ್ತೆ.